ಬ್ರೋ ಹೆಂಗ್ ಅನ್ಸ್ತಿದ್ಯಾ ಬ್ರೋ ಟ್ರೈಲರ್ ನಿಮ್ಗೆ? ಟ್ರೈಲರ್ ಸಖತ್ತಾಗಿತ್ತು. ಶಿವಣ್ಣ ಮತ್ತೆ ನಮ್ಮ ಅರ್ಜುನ್ ಜನ್ಯ ಸರ್ ಅವ್ರು ಮಾಡಿರೋದು. ಶಿವಣ್ಣ ಇದಾರೆ, ಉಪ್ಪಿ ಸರ್ ಇದಾರೆ, ರಾಜ್ಬಿ ಶೆಟ್ಟಿ ಇದಾರೆ, ಎಲ್ಲರೂ ಜೊತೆಗೆ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಯ್ತು. ದೊಡ್ಡ ದೊಡ್ಡ ದಿಗ್ಗಜರು ಒಟ್ಟಿಗೆ ಸೇರಿ ಒಂದು ಫಿಲಮ್ ಮಾಡಿದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ದು. ಅವೆಲ್ಲ ಫುಲ್ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಫಿಲಮ್ ಅಲ್ಲಿ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. 45 ಮೂಮೆಂಟ್ ಈಗಾಗಲೇ ನೋಡಿದ್ರೆ ಜಸ್ಟ್ ಆಗಿ ಹೇಗೆ ಅನ್ಸುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು 3 ಹೀರೋಗಳನ್ನ ಒಂದೇ ಪದದ ಮೇಲೆ ನೋಡಕ್ಕೆ ನಮ್ಮದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದೇನಂತಂದ್ರೆ ಆಕ್ಚುಲಿ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಂತ ದೊಡ್ಡ ದೊಡ್ಡ ಸ್ಟಾರ್ ನ ಕರ್ಕೊಂಡು ಪಿಕ್ಚರ್ ಮಾಡ್ತಿದ್ದಾರೆ. ಅರ್ಜುನ್ ಜನರು ತುಂಬಾ ಲಕ್ಕಿ ಅಂತ ಹೇಳ್ಬೇಕು. ಆಕ್ಚುಲಿ ಅವ್ರು ಏನಂತಂದ್ರೆ ಅವ್ರು ಹೇಳಿದ್ರು ನಾನೇ ದೊಡ್ಡ ಅಭಿಮಾನಿಗಳೇ ಫ್ಯಾನ್ಗೆ ಫಿಲಮ್ ಮಾಡ್ತಿದ್ದೀನಿ ಅಂತ. ಆಕ್ಚುಲಿ ಎಷ್ಟು ಅಭಿಮಾನಿಗಳ ಕನ್ಸು ಕೂಡ ಅದು. ತುಂಬಾ ಚೆನ್ನಾಗಿದೆ ಟ್ರೈಲರ್. ಲಾಸ್ಟ್ ಶಿವಣ್ಣದು ಚೆಲುವೆ ನೋಡಲ್ಲ ಅಂತ ಸಖತ್ತಾಗಿ ಕಾಣ್ತಿದ್ದಾರೆ ಶಿವಣ್ಣ ಅವರು. ಪಾಪ ಹಾಸ್ಪಿಟಲ್ ಇಂದ ಬಂದು ಆತರ ಹುಷಾರಲ್ಲಿ ಇಡ್ಲೇನೋ ಆತರ ಫಿಲಮ್ ಮಾಡಿ ನಮ್ಗೆ ಆತರ ಕೊಟ್ಟಿದಾರಲ್ಲ, ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕನ್ನಡ ಚಿತ್ರರಂಗ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬಹುದು ಅಂತ ನಾನು ಅನ್ಕೊಂತೀನಿ. 45 ಅಂತ ನೇಮೇ ಡಿಫ್ರೆಂಟ್ ಆಗಿದೆ ಅಂದ್ರೆ ಆಕ್ಚುಲಿ ಮೂವಿ ತರ ಬೇರೆ ತರನೇ ಇರುತ್ತೆ. ವೈಟ್ ಅಂಡ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಟ್ರೇಲರ್ ಈ ರೀತಿ ಇರುತ್ತೆ ಅಂತ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಕನ್ನಡ ಫಿಲಮ್ ನ. ಇವಾಗ ಎಕ್ಸ್ಪೆಕ್ಟೇಷನ್ ಆದ್ರೆ ಮಾಡಲೇಬಾರ್ದು. ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಅದೇನೋ ಆಗಿರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ತರ ಇರುತ್ತೆ ಅಂತ ನಾವು ಅನ್ಕೊಂಡಿಲ್ಲ. ಏನೋ ಒಂದು ನೆಗೆಟಿವ್ ಪಾಸಿಟಿವ್ ಅನ್ನೋದಿರುತ್ತೆ ಅಂತೆ. ಬಟ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿ ತೋರಿಸ್ತಿದ್ದಾರೆ. ಅದು ಕ್ಯಾಮ್ರಾಮನ್ ಎಡಿಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ, ನಾವು ಕಾಯ್ತಾ ಇದ್ದೀವಿ. ಒಂದೇ ಫ್ರೇಮ್ ನೋಡ್ಬೇಕಂತ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಡಿಸೆಂಬರ್ 25. ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಆಕ್ಚುಲಿ. ಯಾಕಂತಾನೆ ಕನ್ನಡ ಇಂಡಸ್ಟ್ರಿ ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ಹೀರೋಗಳು ಒಂದೇ ಪರದೆ ಮೇಲೆ ಇದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ ನೋಡೋದಕ್ಕೋಸ್ಕರನು. ಆಕ್ಚುಲಿ ಶಿವಣ್ಣ ಅಂತಾನೆ ದೊಡ್ಡ ಹೀರೋ. ನಮ್ಮ ಅಪ್ಪ ಕಾಲಿಂದನೂ ಹೀರೋ ಆಗಿ, ನಮ್ಮ ಕಾಲಕ್ಕೂ ಹೀರೋ ಆಗಿ, ನಮ್ಮ ಮಕ್ಕಳ ಕಾಲಕ್ಕೂ ಹೀರೋ ಆಗಿದ್ದಾರೆ. ಉಪೇಂದ್ರ ಅಂತಂದ್ರೆ ಅವರು ಲೆಜೆಂಡ್. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ರಾಜ್ಬಿ ಶೆಟ್ಟಿ ಅವರು ಈಗೀಗ ಕಂಡಂತ ದೊಡ್ಡ ಸ್ಟಾರ್ಸ್. ಅವ್ರು ಹಾಕೊಂಡು ಫಿಲಮ್ ಮಾಡ್ತಿದ್ರೆ ಅರ್ಜುನ್ ಜನ ಲಕ್ಕಿ ಅಂತ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಟ್ರೈಲರ್. ಆಕ್ಚುಲಿ ನೋಡಿ, ನೀವು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆಕ್ಚುಲಿ ಅವರ ಫಸ್ಟ್ ಫಿಲಮ್ ಅಂತ ಹೇಳ್ತಿದ್ದಾರೆ ಅರ್ಜುನ್ ಜನ ಅವ್ರದ್ದು. ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ ಟ್ರೈಲರ್, ನೀವು ನೋಡಿ ಒಂದ್ಸಲ. ಓಮ್ ಮೂವಿಯಲ್ಲಿ ಹೇಗೆ ಕಾಂಬಿನೇಷನ್ ಇತ್ತು ಉಪೇಂದ್ರ ಅವ್ರದ್ದು ಮತ್ತೆ ಶಿವಣ್ಣ ಅಂತ? ಯಾವ ರೀತಿ ಈ ಮೂವಿಲಿ ಕಾಂಬೋ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂತಂದ್ರೆ ಇದು ಈಗಿನ ಕಾಲಕ್ಕೆ ಬಂದಿರೋದಾಗಿರೋದ್ರಿಂದ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ. ಬಟ್ ಅದು ಓಮ್ ಇಸ್ ಓಮ್ ಯಾರು ಬೀಟ್ ಮಾಡಕ್ ಆಗಲ್ಲ. ಅದು ನಮ್ಮ ಮುತ್ತಾತ್ರ ಕಾಲಕ್ಕೆ ಬಂದ್ರೆ ಬೀಟ್ ಮಾಡಕ್ ಆಗಲ್ಲ. ಓಮ್ ಇಸ್ ಓಮ್. 45 is 45 ತುಂಬಾ ಡಿಸೈನ್ಸ್, ಆರ್ಕಿಟೆಕ್ಚರ್ಸ್ ಅದೆಲ್ಲ ಚೇಂಜ್ ಮಾಡಿರ್ಬೋದು. ಬಟ್ ಓಮ್ ನ ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋಬಹುದು ಅಷ್ಟೇ. ಬಟ್ ಆ ಕಾಂಬೋ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅದ್ ಹೆಂಗ್ ತಲೆ ಬೇಕ್ಸರೋ ಗೊತ್ತಿಲ್ಲ. ಡಿಸೆಂಬರ್ 25 ಫಸ್ಟ್ ಪ್ಲಾನ್ ಇದೆ. ಥಿಯೇಟರ್ ಸಿಕ್ಕಿದ್ರೆ ಇಂಥ ಹೀರೋಗಳಿಗೆ ಥಿಯೇಟರ್ಗಳು ಎಲ್ಲಿ ಸಿಗುತ್ತೋ ಏನೋ. ಇನ್ನ ನಮ್ಮ ಬಾಸ್ದು ಮಾರ್ಕ್ ಮೂವಿ ಬರ್ತಾ ಇದೆ, ಅವರು ನೋಡ್ಬೇಕು, ಇವ್ರು ನೋಡ್ಬೇಕು. ಎಲ್ಲಾರು ನೋಡೋಣ, ಎಲ್ಲಾರನ್ನೇ ಬೆಳೆಸೋಣ, ಕನ್ನಡ ಇಂಡಸ್ಟ್ರಿ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್. ಹೌದು 45 ಮೂವಿ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ ನೋಡಿ? ಅಣ್ಣ ನೋಡಿ ಏನೋ ಒಂದ್ ಸ್ವಲ್ಪ ಯೂನಿಕ್ ಆಗಿ ಏನೋ ಟ್ರೈ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ವೇಟ್ ಮಾಡ್ತಿದೀವಿ. ಅದು ಅಲ್ಲದೆ ಸುದೀಪ್ ಅವ್ರದ್ದು ಮಾರ್ಕ್ ಮೂವಿ ಕೂಡ ಬರ್ತಿದೆ. ಸೊ ಎರಡು ಕ್ಲಾಶ್ ಆಗ್ತಿರೋದ್ರಿಂದ ಯಾವ್ದಕ್ಕೆ ಹೋಗ್ಬೇಕು ಅಂತ ನನಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ. ಸೊ ಎರಡು ನೋಡೋಣ ಅಲ್ವಾ. 3 ಜನ ಲೆಜೆಂಡ್ರಿಗೆ ಒಂದೇ ಫ್ರೇಮ್ ಅಲ್ಲಿ ನೋಡಿ ಹೇಗೆ ಅನಿಸ್ತೈತೆ ಅಂದ್ರೆ ಫಸ್ಟ್ ನೋಡ್ಬೇಕಾದ್ರೆ ಯಾವ ರೀತಿ ಅದು ಕ್ರೇಜ್ ತುಂಬಾ ಜಾಸ್ತಿ ಇರುತ್ತೆ ಅಣ್ಣ. 3 ಜನ ಲೆಜೆಂಡ್ರಿಗಳು ಒಂದೇ ಸತಿ ಮಾಡ್ತಿರೋದ್ರಿಂದ ಸೊ ಆ ಕ್ರೇಜ್ ನ ನಾನು ಹೇಳಕ್ ಆಗಲ್ಲ. ಸೊ ಅದನ್ನ ಫೀಲ್ ಮಾಡೋದೇ ಬೆಟರ್ ಅಂತ ನಾನು ಅನ್ಕೋತೀನಿ. ಲಾಸ್ಟ್ ಅಲ್ಲಿ ಒಂದು ಶಿವಣ್ಣಂದು ಡಿಫ್ರೆಂಟ್ ಆಗಿ ಲುಕ್ ಐತೆ, ಅದ್ರ ಬಗ್ಗೆ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದನ್ನ ನೋಡೋದಕ್ಕೋಸ್ಕರ ನಾನು ಬೇಕಾದ್ರೆ 3-4 ಸತಿ ಅಲ್ಲ ಪೂರ್ತಿ ಡೇ ಶೋಸ್ ತಗೋತೀನಿ ಸರ್. ಅಷ್ಟು ಚೆನ್ನಾಗಿದೆ. ಶಿವಣ್ಣ ಸ್ವಲ್ಪ ಯೂನಿಕ್ ಆಗಿ ಏನೋ ಟ್ರೈ ಮಾಡಿದ್ದಾರೆ. ಸೊ ನೋಡೋಣ ಅಂತ ಇದ್ದೀನಿ. ಸೊ ಎಲ್ಲ ಥಿಯೇಟರ್ ಅಲ್ಲಿ ಓಕೆ 45 ಮೂವಿ ಟ್ರೈಲರ್ ನೋಡಿದ್ರಿ, ಹೇಗೆ ಅನಿಸ್ತು ನೋಡಿದ್ರಿ? ಹೊಸ ವಿಭಿನ್ನವಾಗಿದೆ ಟ್ರೈಲರ್. ಅರ್ಜುನ್ ಜನ ಅವ್ರು ಮಾಡ್ತಾ ಇರೋದು ಚೆನ್ನಾಗಿದೆ. 25th ಹೋಗಿ ಥಿಯೇಟರ್ ನೋಡ್ತೀವಿ. ಚೆನ್ನಾಗಿದೆ ಟ್ರೈಲರ್. ಲುಕ್ ಎಲ್ಲ ಹೇಗೆ ಅನಿಸ್ತು ನೋಡ್ಬೇಕಾದ್ರೆ? ಲುಕ್ ಚೆನ್ನಾಗೈತೆ. ಅದ್ರಲ್ಲಿ ಚೆನ್ನಾಗಿರೋ ಲುಕ್ ಅಂದ್ರೆ ಶಿವರಾಜ್ ಕುಮಾರ್ ಅವ್ರದೇ ಟ್ವಿಸ್ಟ್ ಚೆನ್ನಾಗಿದೆ. ಅವ್ರು ನೋಡ್ಬೇಕು ಏನ್ ಟ್ವಿಸ್ಟ್ ಇದೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಅಂತ. ಮತ್ತೆ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ನೋಡ್ಬೋದು. ರಾಜ್ಬಿ ಶೆಟ್ಟಿ ಅವ್ರದ್ದು ಏನು ಅಂತ ನೋಡ್ಬೇಕಾಗುತ್ತೆ. ಮತ್ತೆ ಚೆನ್ನಾಗಿದೆ ಟ್ರೈಲರ್. ಲಾಸ್ಟ್ ಅಲ್ಲಿ ಶಿವಣ್ಣ ಲುಕ್ ಐತಲ್ಲ, ಅದೇ ಅದಕ್ಕೆ ವೇಟಿಂಗ್ ಅಂತ ಎಕ್ಸ್ಪೆಕ್ಟ್ ಇತ್ತ ನಿಮಗೆ? ಇರ್ಲಿಲ್ಲ, ಆತರ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಏನಿದೆ ಅಂತ ಅದಕ್ಕೆ ವೇಟಿಂಗ್. ಫುಲ್ ಎಕ್ಸೈಟೆಡ್ ಇದ್ದೀರಾ 25 ನೋಡಕ್ಕೆ? ಫುಲ್ ಇದೆ. ಆ ಲಾಸ್ಟ್ ಶಿವರಾಜ್ ಕುಮಾರ್ ನೋಡಕ್ಕಂತಾನೆ ವೇಟಿಂಗ್ ಇದೆ. ಫಸ್ಟ್ ಹೋಗ್ತೀರಾ? ಫಸ್ಟ್ ಹೋಗೋ ಜಾಗ ಇದ್ರೆ ಹೋಗಕ್ ಜಾಗ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. 45 ಮೂವಿ ಟ್ರೈಲರ್ ನೋಡಿದ್ರಿ, ಹೇಗೆ ಅನ್ಸುತ್ತೆ ನಿಮಗೆ? 3 ಜನ ಲೆಜೆಂಡ್ರಿ ಒಂದೇ ಫ್ರೇಮ್ ಅಲ್ಲಿ ನೋಡಿದ್ರಿ. ಖಂಡಿತ ಬಹಳ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು,
ಮತ್ತೆ ರಾಜ್ವಿ ಶೆಟ್ಟಿ ಅವರಾಗಿರ್ಬೋದು, ನಂತರ ನಮ್ಮ ಅರ್ಜುನ್ ಜನ್ಯ ನಿರ್ದೇಶನ ಅವ್ರದ್ದಾಗಿರ್ಬೋದು. ಭಾಳ ಖುಷಿ ಆಗ್ತದೆ. ಮುಖ್ಯವಾಗಿ ನಮಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಮೊನ್ನೆ ಡೆವಿಲ್ ರಿಲೀಸ್ ಆಯಿತು, ಅವರು ಕೂಡ ನನ್ನ ಭಾಷೆ, ಬೇರೆ ಯಾರು ಅಲ್ಲ, ಇವ್ರುಗಳು ನಮ್ಮ ಭಾಷೆ. ಬಟ್ ನಮ್ಮ ಹೆಡ್ ಬಾಸ್ ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರೇ ಮೈನ್ ನಮ್ಮ ಹೆಡ್ ಬಾಸ್. ಅವ್ರ ನಂತರ ಇವರೆಲ್ಲ ನಮ್ಮ ಬಾಸ್ಗಳೇ. ನಮಗೆ ಮುಖ್ಯವಾಗಿ ಕನ್ನಡ ಇಂಡಸ್ಟ್ರಿ ಬೆಳೆಯೋದೇ ಮುಖ್ಯ. ನಮ್ಮ ಕನ್ನಡ ಚಿತ್ರರಂಗ ಭಾಳ ಟಾಪ್ ಲೆವೆಲ್ಗೆ ಹೋಗ್ಬೇಕು ಅಂತ ನಾನು ತುಂಬ ಮನಸ್ಸಿಂದ ಹಾರೈಸ್ತೀನಿ. ಯಶ್ ಸಿನಿಮಾ ಆಗಿರ್ಬೋದು, ಇಲ್ಲ ನಮ್ಮ ಧ್ರುವ ಸರ್ಜಾ ಸಿನಿಮಾ ಆಗಿರ್ಬೋದು, ಇಲ್ಲ ನಮ್ಮ ಎಲ್ಲ ಹಿರಿಯ ಕಲಾವಿದರು ಉಪೇಂದ್ರ, ಶಿವರಾಜ್ ಕುಮಾರ್, ಮತ್ತು ನಮ್ಮ ಅಪ್ಪು ಸರ್ ಇದ್ರು. ನಾವು ಅವ್ರಿಗೆ ತುಂಬಾ ನೆನಪು ಮಾಡ್ಕೋತೀವಿ. ಅವ್ರದ್ದು ಭಾಳ ಒಳ್ಳೊಳ್ಳೆ ನಮ್ಮ ಚಿತ್ರಗಳು ಕನ್ನಡ ಚಿತ್ರರಂಗ ಕೊಟ್ಟಿದ್ದಾರೆ ನಮ್ಮ ಅಪ್ಪು ಸರು. ನಮಗೆ ಏನಂದರೆ ಕನ್ನಡ ಚಿತ್ರರಂಗ ಬೆಳೆಯೋದು ಭಾಳ ಮುಖ್ಯವಾಗಿದೆ. ಇದೇ ರೀತಿ ಟ್ರೈಲರ್ಗಳು ಒಳ್ಳೆ ಈ ಬಾಲಿವುಡ್ ಸಿನಿಮಾ ರೇಂಜಿಗೆ ಬಂದಿದ್ದೆ ಆದರೆ ನಮ್ಮ ಚಿತ್ರರಂಗ ಇನ್ನೂ ಭಾಳ ಮೇಲ್ಪಟ್ಟು ಹೋಗುತ್ತೆ ಅನ್ನೋದು ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಈಗಲೇ ಮೊನ್ನೆ ಕಾಂತಾರ ಬ್ಲಾಕ್ ಬಸ್ಟರ್ ಆಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ. ಇದೇ ರೀತಿ ಮುಂದೆ ಮಾರ್ಕ್ ಆಗಲಿ 45 ಆಗಲಿ ಖಂಡಿತ ತುಂಬಾ ದೊಡ್ಡದಾಗುತ್ತೆ ಅಂತ ನಮ್ಮ ಎಲ್ಲ ಕನ್ನಡ ಚಿತ್ರರಂಗ ಸಿನಿಮಾನು ಪ್ರತಿ ಹೀರೋಗಳು ಯಾರೇ ಆಗಿರ್ಬೋದು, ಅವ್ರು ಎಲ್ಲ ಮಾಡೋ ಸಿನಿಮಾಗಳು ಎಲ್ಲ ಸಕ್ಸಸ್ ಕಂಡ್ರೆ ನಮ್ಮ ಎಲ್ಲ ನಿರ್ಮಾಪಕರು ಕೂಡ ಧೈರ್ಯ ಮಾಡಿ ಇನ್ನೂ ಸಿನಿಮಾಗಳು ಮಾಡ್ತಾರೆ. ನಮಗೆ ಅದು ಬಹಳ ಖುಷಿ ಕೊಡ್ತಾ ಇದೆ. ನಾವು ನೋಡಿ ಈಗ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮಗನ್ ಟ್ಯೂಷನ್ ರಜಾ ಹಾಕ್ಸಿ ಇಲ್ಲಿಗೆ ಬಂದು ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ನಮ್ಮ ಮನೆ ಇರೋದು ಮಾಗಡಿ ರಸ್ತೆ KP ಅಗ್ರಹಾರ. ಇಲ್ಲಿಗೆ ಬಂದು ನಾವು ಟೀಸರ್ ರಿಲೀಸಿಗೆ ಬಂದಿದ್ದೀವಿ. ನೀವೇ ಇದನ್ನ ಅರ್ಥ ಮಾಡ್ಕೋಬೇಕು. ಜೈ ಕರ್ನಾಟಕ. ಸರ್ 45T ಇವಾಗಷ್ಟೇ ಟ್ರೈಲರ್ ನೋಡಿದಿರಲ್ವಾ, ಹೆಂಗ್ ಅನ್ಸ್ತಿದೆ ನಿಮ್ಗೆ? ಚೆನ್ನಾಗಿದೆ ಫಿಲಮ್. ಏನು ಯಾರು ಈ ತರ ಹೊಸದಾಗಿ ಟ್ರೈ ಮಾಡಿದ್ದಾರೆ, ಟ್ರೈಲರ್ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಯಾರು ಈ ತರ ನೋಡೇ ಇರ್ಲಿಲ್ಲ ಟ್ರೈಲರ್. ಓಕೆ, ಹೊಸದಾಗಿ ಏನೋ ಟ್ರೈ ಮಾಡಿದ್ದಾರೆ, ಡಿಫ್ರೆಂಟ್ ಆಗೈತೆ, ನೋಡ್ಬೇಕಂತ ಫುಲ್ ಕುತೂಹಲ ಐತೆ. ಒಂದ್ಸತಿ ಉಪೇಂದ್ರ ಬೇರೆ ಡೈರೆಕ್ಷನ್ ನೋಡ್ಬೇಕು, ಕುತೂಹಲ ತುಂಬಾ ಇದೆ. ಅರ್ಜುನ್ ಜನ್ಯ ಸರ್ ಫಸ್ಟ್ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಟ್ರೈಲರ್ ತುಂಬಾ ಇಷ್ಟ ಆಯ್ತಾ ನಿಮ್ಗೆ? ಟ್ರೈಲರ್ ಮಾತ್ರ ಮಸ್ತ್ ಇದೆ. ಮೂವಿಗೋಸ್ಕರ ವೇಟಿಂಗ್ ನೀವು? ಓಕೆ ಸರ್, ಥ್ಯಾಂಕ್ ಯು.